ಎಚ್.ಡಿ. ಕುಮಾರಸ್ವಾಮಿ ಬಿಜೆಪಿ ಬೆಂಬಲಿತ ಅಂದರೆ NDA ಅಭ್ಯರ್ಥಿಯಾಗಿ ಅಥವಾ JDSನ ಅಭ್ಯರ್ಥಿಯಾಗಿಯೇ ಕುಮಾರಸ್ವಾಮಿ ಅವರು ಕಣಕ್ಕಿಳಿದ್ರು ಕೂಡ ಕಾರ್ಯಕರ್ತರ ಲೆವೆಲ್ನಲ್ಲಿ ಬಿಜೆಪಿ ಹಾಗೆ JDSನ ಕಾರ್ಯಕರ್ತರು ಒಗ್ಗಟ್ಟಿನ ಹೋರಾಟವನ್ನ ಕಾಂಗ್ರೆಸ್ನ ಅಭ್ಯರ್ಥಿಯ ವಿರುದ್ಧವಾಗಿ ತೋರಿಸ್ತಾರೆ ಅನ್ನೋ ಮಾತಿದೆ. ಮುಂದಿನ ಕ್ಷೇತ್ರದ ಕಡೆ ಗಮನ ಕೊಡೋಣ. ಕೋಲಾರ. ಕೊನೆಗೂ ಕೂಡ ಕೋಲಾರ ಕ್ಷೇತ್ರದ JDS ಅಭ್ಯರ್ಥಿ ಬಹುತೇಕ ಫಿಕ್ಸ್ ಆಗಿದೆ. ಕೋಲಾರ ಬಿಜೆಪಿಗ ಅಥವಾ JDSಗ ಅನ್ನೋ ಚರ್ಚೆಗಳು ನಡೀತಾ ಇತ್ತು. ವಿಶೇಷ ಅಂತಂದ್ರೆ ಕೋಲಾರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕೂಡ ಇನ್ನೂ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ಅಲ್ಲೂ ಕೂಡ ಲೆಕ್ಕಾಚಾರಗಳು ಇನ್ನೂ ನಡೀತಲೇ ಇದೆ. ಇಲ್ಲಿ ಬಿಜೆಪಿ ಅಥವಾ JDS ಯಾವ ಕ್ಯಾಂಡಿಡೇಟ್ ಅನೌನ್ಸ್ ಆಗ್ತಾರೆ ಆ ಲೆಕ್ಕಾಚಾರ ನೋಡಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡಬೇಕು ಅನ್ನೋ ಚಿಂತನೆ ನಡೀತಾ ಇದೆ ಅನ್ನೋ ಮಾತು ಕೂಡ ಕೇಳೋಕೆ ಸಿಗ್ತಾ ಇದೆ. ಇದೀಗ ಕೋಲಾರದಿಂದ JDS ಅಭ್ಯರ್ಥಿ ಕಣಕ್ಕಿಳಿಯೋದು ಬಹುತೇಕ ಪಕ್ಕಾ ಆಗಿದೆ. ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ಮತ್ತದೇ ಕಾರಣ ಮಂಗಳವಾರ, ಹಾಗಾಗಿ ಅನೌನ್ಸ್ ಮಾಡೋದಿಲ್ಲ ಅಂತ ಹೇಳಿ JDS ಪಾಳ್ಯದಿಂದ ಬಂದಿರತಕ್ಕಂಥ ಸುದ್ದಿ. ನಾಳೆ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ. ಇದರ ಮಧ್ಯೆ ಕೋಲಾರ ಸಂಸದ ಮುನಿಸ್ವಾಮಿ ಅವರು, ಹಾಲಿ ಸಂಸದರು, ಇವತ್ತು ಕುಮಾರಸ್ವಾಮಿಯವನ್ನ ಭೇಟಿಯಾಗಿ ಬಂದ ನಂತರದಲ್ಲಿ ಇಲ್ಲ ಅವ್ರಿಗೆ ಆಪರೇಷನ್ ಆಗಿತ್ತು, ಹೀಗಾಗಿ ಅವರ ಆರೋಗ್ಯ ವಿಚಾರಿಸೋಕೆ ಹೋಗಿದ್ದೆ, ಶಿರಡಿಗೆ ಹೋಗಿದೆ, ಶಿರಡಿ ಪ್ರಸಾದವನ್ನು ಕೊಟ್ಟು ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಬಂದಿದ್ದೇನೆ ಅಂತ ಹೇಳಿದರು. ಇದರ ಜೊತೆಗೆ ಟಿಕೆಟ್ ಸಿಗಲಿಲ್ವಲ್ಲ ಈ ಬಾರಿ, ಹಾಲಿ ಸಂಸದರಿದ್ದೀರಿ ಆದರೆ JDSಗೆ ಬಿಟ್ಕೊಡ್ಲಾಗ್ತಾ ಇದೆಯಲ್ಲ, ಬೇಸರವಾ ಅಂತ ಹೇಳಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ನನಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೇಜಾರಿಲ್ಲ, ಮುಂದೆ ಒಳ್ಳೆ ಸ್ಥಾನಮಾನ ಕೊಡ್ತೇವೆ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ. ನೋಡೋಣ. ಕೋಲಾರ ನಮ್ಮ ಕರ್ಮಭೂಮಿ, ಬದುಕಿದ್ರು ಹಾಗೆ ಸತ್ರು ಅತ್ರು ಏನೇ ಮಾಡಿದ್ರು ಇಲ್ಲೇ ಅಂತ ಹೇಳಿ ಮುನಿಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ ಒಂದು ಹಿಂಟ್ ಕೊಟ್ಟರು. ಇಲ್ಲ ಮುನಿಸ್ವಾಮಿ ಭೇಟಿಯಾಗಿದ್ರು, ಅವ್ರಿಗೂ ಕೂಡ ಆಸೆ ಆಕಾಂಕ್ಷೆ ಇದೆ, ನನ್ನನ್ನೇ JDS ಕ್ಯಾಂಡಿಡೇಟ್ ಆಗಿ ಮಾಡಿ ಇಳಿಸಿ ನೋಡೋಣ ಅಂತ ಹೇಳಿ ಆ ರೀತಿಯ ಮಾತುಕತೆ ಕೂಡ ನಡೆದಿದೆ. ಇದು ಕೇವಲ ಶಿರಡಿ ಸಾಯಿಬಾಬನ ಪ್ರಸಾದಕ್ಕೆ ಆದ ಮಾತುಕತೆ ಅಲ್ಲ, ಬದಲಾಗಿ ಅವರು ಕೂಡ ಒಂದು ಕೈ ನೋಡೋಣ ಅಂತ ಹೇಳಿ ಹೋಗಿದ್ದಾರೆ ಅನ್ನೋದನ್ನ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಏನೇ ಹೇಳಿದ್ರು ಕೂಡ ಇದೀಗ ಕೊನೆಯದಾಗಿ JDSನಿಂದ ಕೋಲಾರಕ್ಕೆ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಮಲ್ಲೇಶ್ ಬಾಬು ಅವರು. ಇನ್ನು ಮುನಿಸ್ವಾಮಿ ಅವರು ಏನು ಹಾಲಿ ಸಂಸದರಿದ್ದಾರೆ, ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಬಂದ ನಂತರದಲ್ಲಿ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಕಳೆದ ಬಾರಿಗಿನ್ನ ಹೆಚ್ಚಿನ ಮತಗಳ ಅಂತರದಿಂದ ನೀವು ಗೆಲ್ತಾ ಇದ್ರಿ. ನಮ್ಮ ಸರ್ವೆ ರಿಪೋರ್ಟಲ್ಲಿ ಅದಿದೆ. NDA ಮೈತ್ರಿಕೂಟದ ಭಾಗವಾಗಿ ಬಂದಂಥ JDS ಪಕ್ಷದಲ್ಲಿ ನಮಗೆ 3 ಸೀಟ್ ಬೇಕೇ ಬೇಕು, ಅದರಲ್ಲೂ ಕೋಲಾರ ಒಂದು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಬಿಡಬೇಕಾಯಿತು. ಪಕ್ಷ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡಲ್ಲ, ನಿಮಗೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟು ಅದೇ ಗೌರವ ಕೊಟ್ಟು ನಾವು ನಡೆಸ್ಕೊಂತೀರಿ ಅಂತ ಹೇಳಿರೋದ್ರಿಂದ ನನ್ನನ್ನು ಸಾಮಾನ್ಯ ಬೆಂಗಳೂರಿನಲ್ಲಿ ಒಂದು ಕಾರ್ಪೊರೇಟರ್ ಆಗಿದ್ದಂಥವನ್ನ ಕರ್ಕೊಂಡೋಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ, ದೇಶಭಕ್ತರು, ರಾಮ ಭಕ್ತರು, ನರೇಂದ್ರ ಮೋದಿಜಿ ಭಕ್ತರು 7 ಲಕ್ಷ ಓಟ್ಗಳು ಹಾಕಿ ನನ್ನನ್ನು ಗೆಲ್ಲಿಸಿ ಸಂಸದರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ, ನಮ್ಮ ಜನಕ್ಕೆ ಸೇರಬೇಕು. ಕೋಲಾರ ಲೋಕಸಭಾ ಕ್ಷೇತ್ರದ 2019ರ ರಿಸಲ್ಟ್ ಕಡೆ ಕೂಡ ಕ್ವಿಕ್ ಆಗಿ ಗಮನ ಕೊಟ್ಬಿಡೋಣ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಮುನಿಸ್ವಾಮಿ ಅವರು, ಅವರ ವಿರುದ್ಧವಾಗಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದವರು KH ಮುನಿಯಪ್ಪ ಅವರು. ಮುನಿಸ್ವಾಮಿ ಅವರು 56.32% ಓಟನ್ನು ಗಳಿಸಿ 7,09,165 ಮತಗಳನ್ನು ಗಳಿಸಿ ಜಯವನ್ನು ಸಾಧಿಸಿದ್ರು. KH ಮುನಿಯಪ್ಪ ಅವರು ಸೋತ್ ಹೋಗಿದ್ರು. 4,99,144 ಮತಗಳನ್ನು ಪಡೆದಿದ್ರು. ವೋಟ್ ಪರ್ಸೆಂಟೇಜ್ 39.64%. ಈ ಬಾರಿ ಇದೀಗ JDSನಿಂದ ಮಲ್ಲೇಶ್ ಬಾಬು ಅವರು ಕಣಕ್ಕಿಳಿತಾರೆ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. 2 ಬಾರಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ರು, ಸೋತಿದ್ರು. ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಕಡಿಮೆ ಅಂತರದಿಂದ ಸೋತಿದ್ದಾರೆ. ಈ ರಾಜಕೀಯ, ಅದರಲ್ಲೂ ಚುನಾವಣಾ ರಾಜಕೀಯದ ಪಟ್ಟುಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಗೆದ್ಕೊಂಡು ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಮಲ್ಲೇಶ್ ಬಾಬು ಅವರು ಅಂತ ಹೇಳಿ ಆಲ್ರೆಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹೀಗಾಗಿ ಮುನಿಸ್ವಾಮಿ ಅವರನ್ನ ರೀಪ್ಲೇಸ್ ಮಾಡಿ JDSನ ಅಭ್ಯರ್ಥಿಯಾಗಿ, ಇನ್ಫ್ಯಾಕ್ಟ್ ಬಿಜೆಪಿ ಬೆಂಬಲಿತ JDSನ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಮಲ್ಲೇಶ್ ಬಾಬು. ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಅಧಿಕೃತವಾಗಿ ಅಭ್ಯರ್ಥಿ ಯಾರಾಗ್ತಾರೆ ಕೋಲಾರದಲ್ಲಿ ಅಂತ ಹೇಳಿ. ಇನ್ಫ್ಯಾಕ್ಟ್ KH ಮುನಿಯಪ್ಪ ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದವರು, ಅವರ ಅಳಿಯ, ಅವರ ಹೆಸರು ಕೂಡ ಚಿಕ್ಕಪೆದ್ದಣ್ಣ ಅಂತ ಹೇಳಿ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳೋಕೆ ಸಿಗ್ತಾ ಇದೆ. ಇವರ ನಡುವೆ ಹನುಮಂತಯ್ಯ ಅವರು ಕೂಡ ಪ್ರಮುಖ ಆಕಾಂಕ್ಷಿತರಾಗಿದ್ದಾರೆ, ಅಭ್ಯರ್ಥಿ ನಾನು ಆಗಬೇಕು ಅಂತ ಹೇಳಿ. ಇದರ ನಡುವೆ ರಮೇಶ್ ಕುಮಾರು ಹಾಗೆ ಅವರ ಬಳಗದವರೆಲ್ಲ ಸೇರಿ ಮತ್ತೊಂದು ಹೆಸರನ್ನ ಕೂಡ ಮುನ್ನೆಲೆಗೆ ತರ್ತಿದ್ದಾರೆ, ಮುನಿಸ್ವಾಮಿ ಅಂತ ಹೇಳಿ ಮತ್ತೊಬ್ಬ ವ್ಯಕ್ತಿ. ಹೀಗಾಗಿ ಮೂವರ ಪೈಕಿ ಯಾರಿಗೆ ಕಾಂಗ್ರೆಸ್ನ ಟಿಕೆಟ್ ನೀಡಲಾಗುತ್ತೆ, ಇದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಈಗ JDSನಿಂದ ಅಧಿಕೃತವಾಗಿ ನಾಳೆ ಕ್ಯಾಂಡಿಡೇಟ್ ಅನೌನ್ಸ್ ಆದ ನಂತರದಲ್ಲಿ ಬಹುತೇಕ 1-2-3 ದಿನಗಳ ಅಂತರದಲ್ಲಿ ಕಾಂಗ್ರೆಸ್ನಿಂದಲೂ ಕೂಡ ಅಭ್ಯರ್ಥಿ ಅನೌನ್ಸ್ ಆಗೋ ಸಾಧ್ಯತೆ ಇದೆ.